ಅದು ಹೊಡೆದ್ರೆ ಕಷ್ಟ. ಓ ಜಸ್ಟ್ ಸರಿ ಬೀಳ್ತಾ ಇತ್ತು, ಸೇವ್ ಆದ. ಇದೂ ಅಲರ್ಟ್ ಮೋಡಲ್ಲಿದೆ ನೋಡಿ ಗೈಸ್. ಆ್ಯಂಡ್ ನನಗೊಂದು ಚಿಕ್ಕ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಂತಂದರೆ ಇವತ್ತು ನಂದು ಡೇ 4 ಆಫ್ ವ್ಲಾಗಿಂಗ್ ಆಲ್ರೆಡಿ. ಕಂಟಿನ್ಯೂಸ್ ಆಗಿ ನಾನು 3 ಡೇಸ್ ಸಕ್ಸಸ್ಫುಲಿ ವ್ಲಾಗ್ ಮಾಡಿದ್ದೀನಿ. ವ್ಲಾಗ್ ಒಂದು ಆಲ್ರೆಡಿ ನಾನು ಪೋಸ್ಟ್ ಕೂಡ ಮಾಡಿದೆ. ಸೆಕೆಂಡ್ ಥರ್ಡ್ ವ್ಲಾಗ್ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಡಿಟ್ ಮಾಡಬೇಕಷ್ಟೇ, ಲೈಕ್ ಲಾಸ್ಟ್ ಫ್ಯೂ ಮೂಮೆಂಟ್ಸ್ ಇದೆ. ಸೊ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಫಾರ್ ಅ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್, ಫಾರ್ ಅ ಟೋಟಲಿ ಇಂಟ್ರೋವರ್ಟ್, ಫಾರ್ ಅ ಗೈ ಯಾರಿಗೆ ಮೈಕಲ್ ಬಿಡಿ ಗುಂಪಲ್ಲಿದ್ದಾಗ ಕೂಡ ಎಲ್ಲ ಫಂಕ್ಷನ್ ಹೋದಾಗ ಕೂಡ ಯಾರಿಗೆ ಮಾತಾಡೋಕ್ಕೆ ಆಗಲ್ಲ ಅಂಥವ್ನಿಗೆ ಇದೊಂದು ಸಣ್ಣ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಇವನು ಇಲ್ಲಿಂದ ಬರ್ತಾವನೆ, ಇಲ್ಲೊಂದು 3 ನಾಯಿ ರೆಡಿ ಇದ್ದಾವೆ. ಇಲ್ಲಿಂದ ಎಸ್ಕೇಪ್ ಆಗೋದು ಬೆಟರು. ಚಿನ್ನು ಬಾ ಹೋಗ್ಬೇಡ. ಇವ್ರ ಮನೇಲಿ ಹೊರಗಡೆ ಕಾಣಿಸಲ್ಲ ಅನ್ಸುತ್ತೆ, ಬಟ್ ಇಲ್ಲಿ ಒಂದು ಬುಲ್ಡಾಗ್ ಥರ ಇದೆ, ಗಾರ್ಡ್ ಡಾಗ್. ಸೌಂಡ್ ಮಾಡೋಕ್ಕೆ ನಾನು ಮತ್ತೆ ರೆಕಾರ್ಡ್ ಮಾಡ್ತಾ ಇರೋದು. ಈ ಸೌಂಡ್ ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ವಿಠಲನ ಹಾಡು ನಡೀತಾ ಇದೆ. ಬನ್ನಿ ನಾನು ಇವಾಗ. ನಮ್ಮ ಏರಿಯಾ ಭಾಳ ಪೀಸ್ಫುಲ್ ಇದೆ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಬೇರೆ ಏರಿಯಾಸ್ಗೆಲ್ಲ. ಅಪ್ಪ ಇಲ್ಲೊಂದು ಅಟ್ಯಾಕ್ ಆಗ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿರೋಣ. ಅವನ ಬ್ರೀಡ್ನು ಸ್ವಲ್ಪ ನೋಡಿದ್ರೆ ಈಸ್ ಅ ಬುಲ್ಡಾಗ್ ಬ್ರೀಡ್ ಅವನು ಕೂಡ. ಆ್ಯಂಡ್ ಅಗೇನ್ ಹೀ ಈಸ್ ಅಬ್ಯಾಂಡನ್ಡ್. ಅದು ಅದ್ರ ಮರಿ ಇದೆ ನೋಡಿ. ಸೂಪರ್ ಕ್ಯೂರಿಯಸ್ ಆಗಿಬಿಟ್ಟಿದೆ ನೀವು ನಾಯಿಗಳನ್ನ ನೋಡಿಬಿಟ್ಟು.